ಸಂಸದ ರಾಜು ಚಂದ್ರಶೇಖರ್ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬೆಂಗಳೂರಿನ ವಿವಿಧೆಡೆ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು. ಇಂದಿರಾನಗರದ ರಾಕುಂ ಬ್ಲೈಂಡ್ ಸ್ಕೂಲ್ನ ನೂರಾರು ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನ ವಿತರಿಸಲಾಯಿತು. ಈ ವೇಳೆ ರಾಜು ಚಂದ್ರಶೇಖರ್ ತಂದೆ ತಾಯಿ ಇಬ್ಬರು ಮಕ್ಕಳಿಗೆ ಊಟ ಬಡಿಸಿದ್ರು. ಇದಲ್ಲದೆ ಗಾಂಧಿನಗರದ ಬಾಸ್ಕೋ ಆಶ್ರಮದ ಅನಾಥ ಮಕ್ಕಳಿಗೂ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು. ಈ ವೇಳೆ ಮಕ್ಕಳಿಗೆ ಸಿಹಿ ಹಂಚಲಾಯಿತು. ಇನ್ನು ಹೆಣ್ಣೂರು ಬಂಡೆ ಬಳಿ ಇರುವ ಆಟೋ ರಾಜನ ಆಶ್ರಮದಲ್ಲೂ ಭಿಕ್ಷುಕರಿಗೆ ಊಟವನ್ನ ವಿತರಿಸಲಾಯಿತು. We come here very regularly and contribute to the school very regularly in some form or another. And today particularly, since it's our son's birthday, like every other birthday in our family, we contribute to the school. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ರಾಜೀವ್ ಚಂದ್ರಶೇಖರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ರಾಕುಂ ಸ್ಕೂಲ್ ಫಾರ್ ಬ್ಲೈಂಡ್ ಮಕ್ಕಳಿಗೆ ಊಟವನ್ನು ನೀಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದೇ ರೀತಿ ನ್ಯೂ ಆರ್ಕ್ ಮಿಷನ್ ಆಫ್ ಇಂಡಿಯಾ ಆಟೋ ರಾಜ ಅವರು ನಡೆಸ್ತಿರುವಂಥ ನ್ಯೂ ಆರ್ಕ್ ಮಿಷನ್ ಆಫ್ ಇಂಡಿಯಾದಲ್ಲಿ ಮತ್ತು ಬಾಸ್ಕೋ ಮನೆ ಶೆಲ್ಟರ್ ಫಾರ್ ಬಾಯ್ಸ್ ಬಿಲೋ 15 ಇಯರ್ಸ್ ನಾನ್ ಫಾರ್ಮಲ್ ಎಜುಕೇಷನ್ ಇಲ್ಲಿ ಕೂಡ ಈ 3 ಜಾಗದಲ್ಲಿ ನಾವು ಶ್ರೀ ರಾಜೀವ್ ಚಂದ್ರಶೇಖರ್ ಹುಟ್ಟುಹಬ್ಬದ ಸಮಾರಂಭವಾಗಿ 700ಕ್ಕೂ ಹೆಚ್ಚು ಮಕ್ಕಳಿಗೆ ಊಟವನ್ನು ಕೊಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ.